ಎಲ್ಲ ಸಮೂಹ ಮಾಧ್ಯಮ ಮುಖಾಂತರ ನಾವು ಜನರಿಗೆ ತಿಳಿಸೋದೇನಪ್ಪ ಅಂತಂದ್ರೆ ಜಾನಪದ ಸಾಹಿತ್ಯದಲ್ಲಿ ಉಲ್ಲೇಖಿಸಿದಂತೆ ಕಾಳಿಗೆ ಎಂಬುದು ಕೈಲಾಸಪುರ ಹರಿತ ಬರ್ತವ ಕಾಶಿ ನೀರು ಅಂತಕ್ಕಂಥ ಉಲ್ಲೇಖದ ಇದೆ. ಅದರ ಪ್ರಕಾರ ನಾವು ದೇವನಾಗರಿ ಲಿಪಿಯಲ್ಲಿರ್ತಕ್ಕಂಥ ಶ್ರೀ ನೀಲಕಂಠ ಕಾಳೇಶ್ವರನ ಪುರಾಣದಲ್ಲಿ ಉಲ್ಲೇಖ ಇರುವಂತೆ ಶುಕ್ಲ ಪಕ್ಷ ದ್ವಾದಶಿಯಿಂದ ಕಾಶಿಯಿಂದ ನೀರು ಬರ್ತಕ್ಕಂಥ ಒಂದು ಉಲ್ಲೇಖನ ಇಟ್ಟುಕೊಂಡು ನೋಡಿದಾಗ ನಾವು ಹಿಂದೆ 2 ವರ್ಷ ಹಿಂದೆ ನೋಡಿದಾಗ ಅದು ನಿಜವಾಗಿದೆ. ಹಾಲಿನ ರೂಪದಲ್ಲಿ ಗಂಗೆ ಬಂದಿದ್ದನ್ನು ನಾವೆಲ್ಲ ನೋಡಿದೀವಿ. ಯಾಕೆ ನಾವು ಈ ಒಂದು ಗಂಗೆಗೆ ಆರತಿ ಮುಖಾಂತರ ನಾವು ರೌದ್ರಾವತಿ ನದಿಗೆ ಯಾಕೆ ಆರತಿ ಮುಖಾಂತರ ನಾವು ಸ್ವಾಗತ ಮಾಡಬರ್ತಕ್ಕಂಥ ಪ್ರಶ್ನೆ ಬಂದಾಗ ನಾವೆಲ್ಲ ಯುವಕರು ಮತ್ತು ಎಲ್ಲ ಸಮಾನ ಮನಸ್ಕರು ಕೂಡಿಕೊಂಡು 2 ವರ್ಷದಿಂದ ಸತತವಾಗಿ ಶುಕ್ಲ ಪಕ್ಷ ದ್ವಾದಶಿಯಿಂದ ರೌದ್ರಾವತಿ ನದಿ ಅಂದ್ರೆ ಏನ್ ನಮ್ಮ ಕಾಳಿಗೆ ಪಟ್ಟಣದಲ್ಲಿ ನೀಲಕಂಠ ಕಾಳೇಶ್ವರನ ಒಂದು ಆವರಣದಲ್ಲಿ ಇರ್ತಕ್ಕಂಥ ರೌದ್ರಾವತಿ ನದಿಗೆ ನಾವು ಪ್ರತಿ ವರ್ಷ ಆ ಒಂದು ದ್ವಾದಶಿಯಂದು ಆರತಿ ಮಾಡ್ತೀವಿ. ಈ ವರ್ಷ ಏಪ್ರಿಲ್ 20 ಶನಿವಾರದಂದು ದ್ವಾದಶಿಕ ಇದೆ. ಆ ದಿನ ಈ ಒಂದು ನೀಲಕಂಠ ಕಾಳೇಶ್ವರನ ವಿಗ್ರಹಕ್ಕೆ ಬೆಳಗ್ಗೆ ರುದ್ರಾಭಿಷೇಕ ಆಗುತ್ತೆ. ಸಾಯಂಕಾಲ ನೀಲಕೋಟಿ ಕಾಳೇಶ್ವರನಿಗೆ ರುದ್ರಾಭಿಷೇಕ ಸಲ್ಲಿಸಿ ನಂತರ 7 ಗಂಟೆಗೆ ಶ್ರೀ ರೌದ್ರಾವತಿ ನದಿಗೆ ಆರತಿ ಆಗ್ತದೆ. ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಗುಂಡ ಶಿವಾಚಾರ್ಯ ಹೊನಕೇಣಿ ಸಂಸ್ಥಾನ ಮಠದ ಪರಮ ಪೂಜ್ಯರ ಇವರ ಒಂದು ವೈದ್ಯಕೀಯ ಪಂಡಿತರಿಂದ ಈ ಒಂದು ಸಂಗೀತ ಶಾಸ್ತ್ರೋಕ್ತವಾಗಿ ಈ ಒಂದು ರೌದ್ರಾವತಿ ಆರತಿ ಕಾರ್ಯಕ್ರಮ ಜರುಗ್ತದೆ. ಎಲ್ಲ ಸಮೂಹ ಮಾಧ್ಯಮದವರು ಈ ಒಂದು ಆರತಿಗೆ ಅಂದ್ರೆ ವೈಜ್ಞಾನಿಕವಾಗಿ ನಾವು ಪಂಚಭೂತಗಳು ದೇವರಂತ ಕರಿತೀವಿ. ಆ ಪಂಚಭೂತಗಳು ಬಂದ್ರೆ ನೀರು. ಆ ನೀರಿಗೆ ನಾವೊಂದು ದೇವರಿಗೆ ಆರತಿ ಮುಖಾಂತರ ವರ್ಷದಲ್ಲಿ ಒಂದ್ಸಲ ಆದ್ರೆ 24 ತಾಸು 12 ತಿಂಗಳು ಸದಾ ಹರಿತಕ್ಕಂಥ ರೌದ್ರಾವತಿ ನದಿಗೆ ಒಂದಿನ ಆದ್ರೆ ಆರತಿ ಮಾಡಿ ಗಂಗೆಗೆ ಸ್ವಾಗತ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ಯುವ ಮಾಡ್ಕೊಂಡು ಬಂದಿದ್ದೀವಿ 2 ವರ್ಷ. ಈ ವರ್ಷ ನಿಮ್ಗೆಲ್ಲ ಗೊತ್ತಿರುವಂತೆ ಇದೇ ತಿಂಗಳ ಶನಿವಾರ 20ನೇ ತಾರೀಕು ಈ ಒಂದು ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಭಾಗವಹಿಸಬೇಕು. ನಂತರ ಮೇ 1ರಂದು ಶ್ರೀ ನೀಲಕಂಠ ಕಾಳೇಶ್ವರನ ಒಂದು ಜಾತ್ರಾ ಮಹೋತ್ಸವ ಇರುತ್ತೆ. ಆ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯ ಮತ್ತು ಎಲ್ಲ ಸುತ್ತಮುತ್ತ ಜಿಲ್ಲೆಯ ಎಲ್ಲರೂ ಭಕ್ತ ಸಮೂಹ ಈ ಒಂದು ಕಾರ್ಯಕ್ರಮಕ್ಕೆ ನಾವೊಂದು ಈ ಒಂದು ಸಮೂಹ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಹೃದಯಪೂರ್ವಕವಾಗಿ ಹಾರ್ದಿಕವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತೀವಿ. ನನ್ನ ಹೆಸರು ಶ್ರೀ ಸಂತೋಷ್ ಪತ್ತಂಗೆ, ನಿಕಟಪೂರ್ವ ತಾಲೂಕಾ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಕಾಳಿಗೆ ಘಟಕ. ಶುಕ್ಲ ಪಕ್ಷದ ಮುಂದೆ ಬರುವ ಮೇ 1ರಂದು ನಮ್ಮ ನೀಲಕಂಠ ಕಾಳೇಶ್ವರ ಜಾತ್ರೆ ಇರುತ್ತೆ. ಅದಕ್ಕಿಂತ ಹಿಂದಿನ ಒಂದು ವಾರದಲ್ಲಿ ಅಂದರೆ ಏಪ್ರಿಲ್ 20ರಂದು ರೌದ್ರಾವತಿ ನದಿಯ ಪ್ರತಿ ವರ್ಷ ಅಂದರೆ 3 ವರ್ಷ ಆಯ್ತು ನಾವು ಮಾಡ್ತಾ ಇದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೌದ್ರಾವತಿ ನದಿಯ ಆರತಿಯನ್ನು ಇಟ್ಟಿದ್ದೇವೆ. ಮತ್ತು ಅಲ್ಲಿ ನೀರು ತನ್ನಲ್ಲೇ ತಾನೇ ಉದ್ಭವ, ಮತ್ತೊಂದು ಕಡೆಯಿಂದ ಬರಲ್ಲ, ಅಲ್ಲಿಂದಲ್ಲೇ ಉದ್ಭವ ಆಗ್ತದೆ ನೀರು ಉದ್ಭವ. ಅದಕ್ಕಾಗಿ ಅದೇ ನೀರನ್ನು ಹರಿದು ರೌದ್ರಾವತಿಯಿಂದ ಹರಿದು ಮುಂದೆ ಮಲ್ಖೇಡದಲ್ಲಿ ಕಾಗಿಣ ಅಂತ ಹೆಸರು ಬರೋ ಕಾರಣ ಅಂದ್ರೆ ಕಾಳಿಗೆಯಲ್ಲಿ ಉದ್ಭವ ಆಗಿದ್ದಂಥ ನೀರು ಅಲ್ಲಿ ಹೋಗಿ ವಿಲೀನವಾದದ ಕಾರಣ ಕಾಗಿಣ ಎನ್ನುವಂತೂ ಕರೆಯುತ್ತಾರೆ. ಇದೇ ರೀತಿಯಾಗಿ ಇತಿಹಾಸ ಬಹಳ ದೊಡ್ಡದಿದೆ. ನಮ್ಮ ಭೂ ಕೈಲಾಸ ಎಂದರೂ ಯಾವುದು ತಪ್ಪಾಗದು. ಭೂ ಕೈಲಾಸ ಒಂದು ಕಡೆ ಹರಿ ಇದ್ದರೆ ಇನ್ನೊಂದು ಕಡೆ ಹರೆ. ಎಲ್ಲ ದೇವತೆಗಳು ನಮ್ಮ ಊರಿನಲ್ಲಿದ್ದಾರೆ. ಒಟ್ಟು ಟೋಟಲಿ ಹೇಳ್ಬೇಕಾದ್ರೆ ನಮ್ಮ ಊರಿನಲ್ಲಿ 64 ದೇವಸ್ಥಾನಗಳಿವೆ. ಕೆಲವಷ್ಟು ಹಾಳು ಬೀಳಾಗಿ ಹೋಗ್ಯಾವ, ಕೆಲವಷ್ಟು ಉಳ್ದಾವ. ಮತ್ತು ಸೂರ್ಯನಾರಾಯಣ ಟೆಂಪಲ್ ಇಲ್ಲೆಲ್ಲಿ ಸಿಗಲ್ಲ, ಕೋನಾರ್ ಬಿಟ್ರ. ಅದ್ರ ಕಾಳಿಗೆಯಲ್ಲಿ 9 ರಥಗಳಿಂದ ಕೂಡಿದ ದೇವಸ್ಥಾನ ನೀವು ನೋಡಿದ್ರೆ ಇವತ್ತೂ ಕಣ್ಣಿಗೆ ಕಾಣ್ತದ. ಸ್ವಲ್ಪ ಮಟ್ಟಿಗೆ ಇದು ಆಗ್ಯದ, ಪುರಾತನ ದೇವಲ್ಲ ಬಿದ್ದದ, ಸ್ವಲ್ಪ ಉಳ್ದದ. ಅದಕ್ಕಾಗಿ ಇದು ಬಹಳ ಪ್ರಸಿದ್ಧವಾದಂಥದ್ದು. ಮತ್ತು ನೀರಿಗಾಗಿ ಅಂತೂ ನಮ್ಮ ಹಿರಿಯರಿಂದಲೂ ಕೂಡ ಎಂದೂ ಖಾಲಿಯಾಗಿದ್ದು ನೋಡೇ ಇಲ್ಲ. ನಮ್ಮ ಹಿರಿಯರು ನಮ್ಮ ಪೂರ್ವಜರು ಯಾರೂ ನೋಡಿಲ್ಲ, ನಾವಂತೂ ನೋಡಿಲ್ಲ. 72ರದ್ದು ಬರಗಾಲ ಹಿಡಿದು ನಾನಂತೂ ನೋಡ್ತಿದ್ದೀನಿ. 72 ಬರಗಾಲದಾಗ ಹಾಹಾಕಾರ ಇತ್ತು. ಅವಾಗ ಬೀದರ್ ಡಿಸ್ಟಿಕ್, ಹುಮ್ನಾಬಾದ್ ಅವೆಲ್ಲ ಕಡೆ ನೀರು ಬಂದು ಇಲ್ಲಿದ ಒಯ್ತಿರು, ಅವಾಗ ಸಪ್ಲೈ ಮಾಡ್ತಿರು ಸರ್ಕಾರ ಕಡೆಯಿಂದ. ಆದ್ರೆ ಅಷ್ಟಾದ್ರೂ ಕೂಡ ಅಂಥ ಭೀಕರ ಬರಗಾಲದಾಗ ಅನ್ನ ನೀರು ಏನು ಸಿಗಲಾರದಂಥ ಸಮಯದಲ್ಲಿ ನಮ್ಮಲ್ಲಿ 1 ಇಂಚ್ ನೀರು ಕಮ್ಮಿ ಆಗಿಲ್ಲ. ಈಗಾದ್ರೂ ಆ ನದಿ ತುಂಬಿದಿರ್ತದ. ಅದ್ರ ಗೇಟ್ ಎತ್ತಾರೆ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ಎತ್ತರ 24 ಗಂಟೆದಾಗ ಖಾಲಿ ಆದ್ರೆ ಗೇಟ್ ಹಾಕಿದ್ರೆ ಮತ್ತೆ 24 ಗಂಟೆದಾಗ ಎಷ್ಟು ನೀರಿತ್ತು ಅಷ್ಟು ನೀರು ಸ್ಟಾಕ್ ಆಗಿಬಿಡ್ತದೆ. ಅಷ್ಟು ನೀರಿನ ಸೋರ್ಸು. ಮತ್ತು ಭಾಳ ಏನು ಡೀಪ್ ಆಗಿಲ್ಲದು, ಕೇವಲ ಇರ್ಲಕ್ಕೆ ಒಂದು 10-15 ಫೀಟ್ ಪುಷ್ಕರಣಿಗಳು ಡೀಪ್ ಅವ, ಅಷ್ಟೇ, ಹೆಚ್ಚಿಗೇನಿಲ್ಲ. ಭೂಮಿಯಿಂದ ಹಿಂಗೆ ನೀರು ಪುಟ್ಟದು ಬರೋದು ನಮ್ಮ ಕಣ್ಣಿಗೆ ಗೋಚರ ಆಗ್ತದೆ. ಯಾವ ರೀತಿ ಬರ್ತದೆ ನೀರು ಅನ್ನೋಂಥದ್ದು ಗೋಚರ ಆಗ್ತದೆ. ಅದಕ್ಕಾಗಿ ಈಗ ಸದ್ಯ ಅದಕ್ಕೆ ಒಂದು 50 ಮೋಟ್ರ್ಗಳು ಇದ್ದಿರ್ಬೇಕು ಇರಿಗೇಷನ್ ದೇಶದಿಂದ. ಮತ್ತು ಸರ್ಕಾರದಿಂದ ಒಂದು ಏನಪ್ಪ ಅಂದ್ರೆ ಲಿಫ್ಟ್ ಇರಿಗೇಷನ್ ಅದ, ಅದ್ರದ್ದು 15 HP 30 HP ನೀರು. ಇವೆಲ್ಲ ಏಕಕಾಲದಲ್ಲಿ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ಹನಿ ನೀರು ಇವತ್ತಿನೂ ಕಮ್ಮಿ ಆಗಿಲ್ಲ.
ಹಂಗೇ ಬರ್ತಾನೆ ಇರ್ತದೆ. ಅದಕ್ಕಾಗಿ ನೀರಿನ ಸೆಲೆ ಇರುವಂಥ ಅದೊಂದು ದೇವಸ್ಥಾನ ಪುರಾತನ ದೇವಸ್ಥಾನ, ಈಗಿನ ದೇವಸ್ಥಾನ ಅಲ್ಲ, ಪುರಾತನ ದೇವಸ್ಥಾನ. ಅದಕ್ಕಾಗಿ ತಾವೆಲ್ಲರೂ ಈ ನಮ್ಮ ಕಾಳಗಿ ದೇವಸ್ಥಾನ ವತಿಯಿಂದ ಮತ್ತು ಈ ಪುಷ್ಕರಣಿಗಳಿಂದ ಮತ್ತು ಅಷ್ಟ ತೀರ್ಥಗಳ ಮಹಿಮೆ ಅಂತ ಒಂದು ನೀಲಾಮೃತ ಇದೆ. ಅಷ್ಟು ತೀರ್ಥಗಳು ಅಂದ್ರೆ 8 ತೀರ್ಥಗಳು ಅವ. ಆ ತೀರ್ಥಗಳ ಮಹಿಮೆ ಏನಂತ ಅದರಲ್ಲಿ ವಿವರಣೆ ಅದ. ಆ ಬುಕ್ ಇನ್ನ ಬಿಡುಗಡೆ ಮಾಡಿಲ್ಲ ನಾವು. ಅದಕ್ಕಾಗಿ ಬಹಳ ಇದೊಂದು ಸಾಕ್ಷಾತ್ ಇದೊಂದು ದಕ್ಷಿಣ ಕಾಶಿ ಅಂದ್ರೆ ಯಾವ್ದು ತಪ್ಪಾಗಲ್ಲ. ಅದಕ್ಕಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಪರಿಚಾರವನ್ನು ಕೊಟ್ಟು ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕಂತ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೇನೆ. ನನ್ನ ಹೆಸರು BS ಪ್ಯಾಟಿಮಠ್ ಅಂತ, ಕಾಳಗಿ.